ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳಿಗಿದ್ದಂತಹ ಅಂಕ ಮಾದರಿಯ ಬದಲಿಗೆ ಗ್ರೇಡಿಂಗ್ ನೀಡುವಂತಹ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಈ ಮೂಲಕ ಹಿಂದಿ ಪರ ವಕಾಲತ್ತು ವಹಿಸ್ತಾ ಇದ್ದಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಮುಖಭಂಗವಾಗಿದೆ. ಹಿಂದಿ ಗ್ರೇಡಿಂಗ್ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದ್ದು ಹೇಗೆ ಅನ್ನೋದನ್ನ ಮೊದಲು ಹೇಳ್ತೀನಿ ಕೇಳಿ. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಸೇರಿ 9 ತೃತೀಯ ಭಾಷೆಗಳಿಗಿರುವ ಅಂಕ ಮಾದರಿಯ ಪಾಸ್ ಫೇಲ್ ಪದ್ಧತಿಯನ್ನು ಕೈಬಿಟ್ಟು ಗ್ರೇಡಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸುವುದಾಗಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ನಡೆಸಿ ಎಸ್ಎಲ್ಸಿಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳಿಗೆ ಪರೀಕ್ಷೆಯಲ್ಲಿ ಇನ್ಮೇಲೆ ಅಂಕಗಳನ್ನು ಕೊಡಲ್ಲ, ಬದಲಿಗೆ ಗ್ರೇಡ್ ಕೊಡ್ತೀವಿ ಅಂತ ವಿಚಾರವನ್ನು ತಿಳಿಸಿದರು. ಇದಾದ ನಂತರ ದೊಡ್ಡ ಮಟ್ಟದಲ್ಲಿ ಪರ ಮತ್ತು ವಿರೋಧದ ಚರ್ಚೆಗಳು ಶುರುವಾಗಿದ್ವು. ರಾಜ್ಯ ಬಿಜೆಪಿ ನಾಯಕರು ಹಿಂದಿ ಪರ ವಕಾಲತ್ತು ವಹಿಸಿದರು. ಕನ್ನಡ ಪರ ಹೋರಾಟಗಾರರು ರಾಜ್ಯ ಸರ್ಕಾರದ ಈ ನಿಲುವನ್ನು ಸ್ವಾಗತ ಮಾಡಿದರು. ಇದೆಲ್ಲದರ ನಡುವೆ ಬೆಂಗಳೂರಿನ ಎನ್ ಚಂದನ ಮತ್ತು ಎಸ್ ವೆಂಕಟೇಶ್ ಅನ್ನೋರು ರಾಜ್ಯ ಸರ್ಕಾರದ ನಡೆಯನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಶುಕ್ರವಾರ ಅರ್ಜಿಯ ವಿಚಾರಣೆ ನಡೆಸಿರುವ ಹೈಕೋರ್ಟ್ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಪೂರ್ಣಚ್ಚ ಅವರ ಪೀಠ ಅರ್ಜಿಯನ್ನು ವಜಾಗೊಳಿಸಿದ್ದಲ್ಲದೆ ಅರ್ಜಿದಾರರಿಗೆ 1 ಲಕ್ಷ ರೂಪಾಯಿಗಳ ದಂಡವನ್ನು ಕೂಡ ವಿಧಿಸಿದೆ. ಹೈಕೋರ್ಟ್ ಹಿಂದಿ ಪರ ವಹಿಸಿದ್ದವರ ಅರ್ಜಿಯನ್ನು ವಜಾಗೊಳಿಸಿದ್ಯಾಕೆ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ 1 ಲಕ್ಷ ದಂಡ ವಿಧಿಸಿದ್ದೇಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ಳುತ್ತಲ್ವಾ. ಹೈಕೋರ್ಟ್ ಎದುರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದಂತಹ ಚಂದನ ಮತ್ತು ವೆಂಕಟೇಶ್ ಶಿಕ್ಷಣ ಸಚಿವರು ಮಾಧ್ಯಮಗಳ ಎದುರು ಹಿಂದಿಯನ್ನು ಸಂಪೂರ್ಣವಾಗಿ ಕೈಬಿಡಲಾಗುತ್ತೆ ಅಂತ ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆ ನ್ಯಾಯಾಲಯವು ವಿಶೇಷ ಅಧಿಕಾರವನ್ನು ಬಳಸಿ ಹೇಳಿಕೆಯನ್ನು ವಜಾಗೊಳಿಸಬೇಕು ಅಂತ ಮನವಿ ಮಾಡಿದರು. ಅರ್ಜಿದಾರರ ವಾದ ಆಲಿಸಿದ ನ್ಯಾಯಪೀಠ ಹಿಂದಿಯನ್ನು ಕೈಬಿಡುವ ಹೇಳಿಕೆಯೇ ಪತ್ರಿಕಾ ವರದಿಗಳಲ್ಲಿಲ್ಲ, ಇದು ಪ್ರಚಾರದ ಹಿತಾಸಕ್ತಿಯನ್ನು ಹೊಂದಿರುವ ಅರ್ಜಿಯಾಗಿದ್ದು ಅರ್ಜಿದಾರರಿಗೆ 50,000 ರೂಪಾಯಿಗಳ ದಂಡವನ್ನು ವಿಧಿಸಿ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. 2 ವಾರಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದಂಡದ ಮೊತ್ತ ಪಾವತಿಸಬೇಕು ಅಂತ ನ್ಯಾಯಪೀಠ ನಿರ್ದೇಶನವನ್ನು ನೀಡಿದೆ. ಆದರೆ ಅಷ್ಟಕ್ಕೆ ಸುಮ್ಮನಾಗದ ಅರ್ಜಿದಾರರ ಪರ ವಕೀಲರು ಆ ಹಂತದಲ್ಲಿ ಮತ್ತೊಮ್ಮೆ ರಾಜ್ಯ ಸರ್ಕಾರ ಹಿಂದಿಯನ್ನು ಕೈಬಿಡುವ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಆಗ ನ್ಯಾಯಪೀಠ ಪತ್ರಿಕಾ ವರದಿಯಲ್ಲಿ 3 ಪದಗಳು ಮಾತ್ರ ಇವೆ, ಹಿಂದಿಯನ್ನು ಕೈಬಿಡುವ ಹೇಳಿಕೆಯ ವರದಿಯಲ್ಲಿಲ್ಲ, ಇದಕ್ಕಾಗಿ ದಂಡವನ್ನು 1 ಲಕ್ಷಕ್ಕೆ ಏರಿಕೆ ಮಾಡಲಾಗ್ತಿದೆ ಅಂತ ಆದೇಶದಲ್ಲಿ ಮಾರ್ಪಾಡು ಮಾಡಿ ದಂಡದ ಮೊತ್ತವನ್ನು 1 ಲಕ್ಷಕ್ಕೆ ಏರಿಕೆ ಮಾಡಿದೆ. ವಿವಾದಾತ್ಮಕ ವಿಷಯ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಅನ್ನೋದನ್ನು ಗಮನಿಸಿ ಹೇಳಿಕೆಯಲ್ಲದ ಹೇಳಿಕೆಯನ್ನು ಆಧರಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂತ ನ್ಯಾಯಪೀಠ ಅರ್ಜಿದಾರರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರ ಹಿಂದಿಯನ್ನು ತೃತೀಯ ಭಾಷೆಯ ಪಟ್ಟಿಯಿಂದ ಕೈಬಿಟ್ಟು ಭಾಷಾ ಕಲಿಕೆಗೆ ಅಡ್ಡಗಾಲ ಹಾಕ್ತಿದೆ ಅಂತ ಅಪಪ್ರಚಾರ ನಡೆಸುತ್ತಿದ್ದವರಿಗೆ ಹೈಕೋರ್ಟ್ ತನ್ನ ಆದೇಶದ ಮೂಲಕವೇ ಚಾಟಿ ಬೀಸಿದೆ. ಇದೇ ಹೊತ್ತಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧನೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಶುರುವಿಟ್ಕೊಂಡಿದ್ದಾವೆ. ರಾಜ್ಯ ಸರ್ಕಾರ ಹಿಂದಿ ಸೇರಿ ತೃತೀಯ ಭಾಷೆಗಳಿಗೆ ಅಂಕ ಮಾದರಿಯ ವ್ಯವಸ್ಥೆಯನ್ನು ತೆಗೆದುಹಾಕುತ್ತಲೇ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಆರ್ ಪ್ರಭುಶಂಕರ್ ಅವರು ಪತ್ರ ಬರೆದಿದ್ದಾರೆ. ರಾಜ್ಯಪಾಲರ ಕಚೇರಿಯಿಂದ ಬಂದ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನಿಮಗೊಮ್ಮೆ ಓದಿ ಹೇಳ್ತೀನಿ ಕೇಳಿ. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಅಂಕಗಳನ್ನು ಸೇರಿಸದೆ ಕೇವಲ ಶ್ರೇಣಿಗಳನ್ನು ನೀಡುವ ಇತ್ತೀಚಿನ ನಿರ್ಧಾರದ ಕುರಿತು ಬೆಂಗಳೂರಿನ ಸ್ಥಳೀಯ ಭಾಷೆಗಳ ಸಂರಕ್ಷಣಾ ಸಂಘವು ಸಲ್ಲಿಸಿದ ಮನವಿಯ ಪ್ರತಿಯನ್ನು ರಾಜ್ಯಪಾಲರ ನಿರ್ದೇಶನದಂತೆ ನಿಮಗೆ ಕಳಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಲ್ಲಿ ಭಾಷಾ ವೈವಿಧ್ಯತೆ, ಜಾಗೃತಿ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ತೃತೀಯ ಭಾಷೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂಕಗಳ ಬದಲಾಗಿ ಕೇವಲ ಗ್ರೇಡ್ಗಳನ್ನು ನೀಡುವ ಪ್ರಸ್ತಾವಿತ ವ್ಯವಸ್ಥೆಯು ಅಜಾಗರೂಕತೆಯಿಂದ ವಿಷಯದ ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡಬಹುದು, ವಿದ್ಯಾರ್ಥಿಗಳು ಇದನ್ನು ಗಂಭೀರವಾಗಿ ಕಲಿಯುವ ಆಸಕ್ತಿಯ ಮೇಲೆ ಪರಿಣಾಮ ಬೀರಬಹುದು ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಶಾಲಾ ಶಿಕ್ಷಣದ ಒಟ್ಟಾರೆ ಗುಣಮಟ್ಟ ಮತ್ತು ಒಳಗೊಳ್ಳುವಿಕೆಯ ಮೇಲೆ ಅಂತಹ ನೀತಿ ನಿರ್ಧಾರದ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ಶಿಕ್ಷಕರು ಮತ್ತು ಶಿಕ್ಷಣ ತಜ್ಞರಲ್ಲಿ ಆತಂಕಗಳನ್ನು ಪ್ರತಿಬಿಂಬಿಸ್ತಾ ಇದ್ದಾವೆ. ಪ್ರಾತಿನಿಧ್ಯದಲ್ಲಿ ಎತ್ತಲಾದ ಸಮಸ್ಯೆಗಳನ್ನು ಗೌರವಾನ್ವಿತ ರಾಜ್ಯಪಾಲರು ಗಮನಿಸಿದ್ದಾರೆ ಮತ್ತು ಶಿಕ್ಷಣ ಕ್ಷೇತ್ರಾದ್ಯಂತ ಅದರ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವಿಷಯವನ್ನು ಸಮಗ್ರವಾಗಿ ಪರಿಶೀಲಿಸಬೇಕು ಅಂತ ಬಯಸ್ತಾರೆ ಅಂತ ಹೇಳಿ ಪತ್ರದಲ್ಲಿ ವಿವರಿಸಲಾಗಿದೆ. ಆದರೆ ಹಿಂದಿ ಹಾರ್ಟ್ಲ್ಯಾಂಡ್ನಿಂದ ಬಂದಿರುವ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹಿಂದಿ ತೃತೀಯ ಭಾಷೆ ಒಂದರಲ್ಲೇ ಕಳೆದ ವರ್ಷ ನಮ್ಮ ಕರ್ನಾಟಕದ 1,42,000ಕ್ಕೂ ಹೆಚ್ಚು ಮಕ್ಕಳು SSLCನಲ್ಲಿ ಫೇಲ್ ಆಗಿದ್ದಾರೆ. ಕರ್ನಾಟಕದ 93% ಮಕ್ಕಳು ಬೇರೆ ವಿಧಿ ಇಲ್ಲದೆ ತೃತೀಯ ಭಾಷೆಯಾಗಿ ಹಿಂದಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಆ ಪೈಕಿ ಲಕ್ಷಾಂತರ ಮಂದಿ ಪರೀಕ್ಷೆ ಬರೆದು ಪಾಸ್ ಆಗೋಕ್ಕಾಗದೆ SSLCಗೆ ಶಾಲೆ ಬಿಡ್ತಿದ್ದಾರೆ. ರಾಜ್ಯಪಾಲರು ವಿದ್ಯಾರ್ಥಿಗಳಲ್ಲಿ ಭಾಷಾ ವೈವಿಧ್ಯತೆಯನ್ನು ಹೆಚ್ಚಿಸುವ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದು ಒಳ್ಳೆಯದೇ, ಇಲ್ಲ ಅಂತಲ್ಲ. ಭಾಷೆ ಕಲಿಯೋಕ್ಕೆ ಮಾರ್ಕ್ಸ್ ಹಾಕಬೇಕು, ಆಸಕ್ತ ವಿದ್ಯಾರ್ಥಿಗಳು ಭಾಷೆ ಕಲಿತಾರೆ.
ಪರೀಕ್ಷೆ ಬರೆದು ಅದಕ್ಕೆ ತಕ್ಕನಾದ ಗ್ರೇಡ್ ಕೂಡ ಪಡಿತಾರೆ. ಮಾರ್ಕ್ಸ್ ತೆಗೆದುಕೊಂಡ್ರೆ ಮಾತ್ರ ಭಾಷೆ ಕಲಿತ ಹಾಗೆ ಅಂತ ಎಲ್ಲೂ ಇಲ್ವಲ್ಲ. ಅಟ್ಲೀಸ್ಟ್ ಗ್ರೇಡಿಂಗ್ ವ್ಯವಸ್ಥೆ ಬಂದರೆ ಹಿಂದಿ ಬಗ್ಗೆ ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಫೇಲ್ ಆಗೋ ಬದಲು ಕಡಿಮೆ ಗ್ರೇಡ್ ತಗೊಂಡ್ರು ಪಾಸಾಗಿ ಮುಂದಿನ ಶೈಕ್ಷಣಿಕ ಗುರಿಯನ್ನು ತಲುಪೋಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಭಾಷಾ ವೈವಿಧ್ಯತೆಯ ಅರಿವಿರಬೇಕು ಅನ್ನೋ ಕಾಳಜಿಯನ್ನು ಹೊಂದಿರುವಂತಹ ರಾಜ್ಯಪಾಲರು ದಯವಿಟ್ಟು ದ್ವಿಭಾಷಾ ನೀತಿ ಜಾರಿಯಲ್ಲಿರುವಂತಹ ಉತ್ತರದ ರಾಜ್ಯಗಳಲ್ಲೂ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರೋಕೆ ನಮ್ಮ ಕನ್ನಡ ಭಾಷೆಯನ್ನು ತೃತೀಯ ಭಾಷೆಯಾಗಿ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳೋಕೆ ಶಿಫಾರಸು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಲ್ಲಿನ ಮಕ್ಕಳಿಗೂ ಭಾಷಾ ವೈವಿಧ್ಯತೆಯ ಲಾಭ ಸಿಗಲಿ. ಇಲ್ಲಿ ಯಾರೂ ಕೂಡ ಹಿಂದಿ ಬೇಡ ಅಂತ ಹೇಳ್ತಿಲ್ಲ, ಹಿಂದಿ ಹೇರಿಕೆ ಬೇಡ ಅಂತಿರೋದಷ್ಟೇ. ಬೇರೆ ಭಾಷೆಯ ಬಲವಂತದ ಕಲಿಕೆ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರೋದಷ್ಟೇ. ಈ ವಿಚಾರದಲ್ಲಿ ಅಪಪ್ರಚಾರ ಮಾಡೋಕೆ ಹೊರಟಿದ್ದವ್ರಿಗೂ ಕೂಡ ಹೈಕೋರ್ಟ್ ಸರಿಯಾದ ಪಾಠ ಕಲಿಸಿದೆ. ಇನ್ನಾದರೂ ಹಿಂದಿ ಹೇರಿಕೆ ನಿಲ್ಲಲಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮವಾಗಿರಲಿ. ನಮಸ್ಕಾರ.